ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂತೂ ನಮ್ಮ ಸಂಧ್ಯಾ ಮೊದಲಿನ ಹಾಗಾಗ್ಬಿಟ್ಲು. ಸಂಧ್ಯಾ, ನಿನಗೆ ಎಷ್ಟು ದಿನ ಏನೂ ಗೊತ್ತಾಗ್ತಿರ್ಲಿಲ್ವಾ? ನಾವು ಮಾತಾಡ್ತಿದ್ದಿದ್ದು, ನೀನು ಎಲ್ಲಿದ್ಯಾ, ಹೇಗಿದ್ಯಾ, ಇದು ಯಾವುದೂ ನಿನಗೆ ಗೊತ್ತಾಗ್ತಿರ್ಲಿಲ್ವಾ? ಇಲ್ಲ, ನಂಗೆ ಅದೆಲ್ಲ ಏನೂ ಗೊತ್ತಾಗ್ತಿರ್ಲಿಲ್ಲ. ನನ್ನ ತಲೆಯಲ್ಲೆಲ್ಲ ಇದ್ದಿದ್ದು ಒಂದೇ, ಆ ಕತ್ಲೆ ಜಾಗ. ಸಂಧ್ಯಾ, ಕೂತ್ಕೋ ಕೂತ್ಕೋ, ಸುಧಾರಿಸ್ಕೋ. ಪುಟಿ, ಇನ್ನಾದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ನಾವೆಲ್ಲರೂ ಇನ್ಮೇಲೆ ನಿನಗೆ ಕಾವಲಾಗಿರ್ತೀವಿ. ಸಂಧ್ಯಾ, ಆ ಶಾರ್ವರಿ ನಿಂಗೆ ತುಂಬ ಹಿಂಸೆ ಕೊಟ್ಲಾ? ಅವಳು ಹೆಣ್ಣಲ್ಲ, ರಾಕ್ಷಸಿ. ನನ್ನನ್ನು ಕತ್ಲೆ ಕೋಣೆಯಲ್ಲಿ ಕೂಡ್ ಹಾಕಿದ್ಲು. ಊಟನೂ ಕೊಟ್ಟಿರ್ಲಿಲ್ಲ, ನೀರು ಕೊಟ್ಟಿರ್ಲಿಲ್ಲ. ನಾನು ಕಣ್ಣು ಮುಚ್ಚಿದ್ದೀನೋ ಕಣ್ಣು ಬಿಟ್ಟಿದ್ದೀನೋ ಒಂದು ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಹಿಂಸೆ ಆಗ್ತಿತ್ತಮ್ಮ. ನರ್ಕ ನರ್ಕ ಅಂದ್ರೆ ಅದೇನಾ ಅಂತ ಅನ್ನಿಸ್ತಿತ್ತು. ನಾ ಬದುಕ್ತೀನೋ ಸಾಯ್ತೀನೋ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಯೋಚನೆ ಮಾಡಬೇಡ ಪುಟ್ಟಿ, ಇದಕ್ಕೆಲ್ಲ ಅವಳಿಗೆ ತಕ್ಕ ಶಿಕ್ಷೆ ಆಗೇ ಆಗತ್ತೆ. ಇದಕ್ಕಿಂತ ಘೋರವಾದ ನರ್ಕ ಅವಳು ನೋಡ್ತಾಳೆ. ಅಣ್ಣ, ಸಂಧ್ಯಾ, ನೀನ್ ಮಾತಾಡ್ತಾ ಇದೀಯಾ? ಪಾಪು, ನಮ್ಮ ಪುಟ್ಟಿ ಮೊದಲ ಹಾಗೆ ಆಗ್ಬಿಟ್ಲು. ಅದೇ ಆಶ್ಚರ್ಯ ಅಮ್ಮ. ಸಂಧ್ಯಾ ಹೇಗಿದ್ಯಾ? ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಮ್ಮ, ಕನ್ಸ್ ಕಾಣ್ತಿಲ್ಲ ತಾನೆ? ಸಂಧ್ಯಾ ಹುಷಾರಾಗ್ಬಿಟ್ಲ? ಹುಷಾರಾಗಿದ್ದು ಮಾತ್ರ ಅಲ್ಲ ರೀ, ಮಾವನ್ನ ಒಂದು ಕಂಟಕದಿಂದ ಪಾರು ಮಾಡಿದಾಳೆ. ಏನು ಹೇಳ್ತಾ ಇದ್ದೀರಾ? ಅದೇನಾಯ್ತು ಅಂದ್ರೆ, ಅಂತೂ ಸಂಧ್ಯಾ ಹುಷಾರಾಗ್ಬಿಟ್ಲಲ್ಲ, ಈಗೊಂದು ಸ್ವಲ್ಪ ಸಮಾಧಾನ ಆಯಿತು. ಇದೇ ಥರ ಇವತ್ತು ಮಾಮು ಸಿಕ್ಬಿಡ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಏನಾಯ್ತಲ್ಲಿ? ಶಾರ್ವರಿ ಸಿಗ್ಲಿಲ್ವಾ? ಇಲ್ಲ, ಸಿಗ್ಲಿಲ್ಲ. ನಾವು ತುಂಬ ಪ್ರಯತ್ನ ಪಟ್ವಿ. ಪರವಾಗಿಲ್ಲ, ಆಗಿದ್ದಾಗ್ಲಿ. ನಮ್ಮ ಪ್ರಯತ್ನನ ಬಿಡೋದು ಬೇಡ. ಏನಾದ್ರೂ ಆಗ್ಲಿ, ನಮ್ಮ ಸಂಧ್ಯಾ ಮತ್ತೆ ಹುಷಾರಾದ್ಲಲ್ಲ, ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಹಾಗಾದ್ರೆ ಇದೇ ಖುಷಿನಲ್ಲಿ ಒಂದು ಸೆಲ್ಫಿ ತಗೊಳ್ಳೋಣ. ನೀನು ನಿಮ್ಮ ಮನೇಲಿ ಇಟ್ಕೊಂಡಿರೋದೇ ಅದಕ್ಕೋಸ್ಕರ. ಹಾಗಾದ್ರೆ ನಾನು ತಗೊಳ್ಳಲ್ಲ. ನಿಧಿ, ಹೊಸ ಫೋನ್ ತೊಗೊಂಡಿದ್ಗಾದ್ರೂ ತಗೊಳ್ಳೆ ಪ್ಲೀಸ್. ನೋಡಿದ್ರ ತುಳಸಿಯವರೇ, ನಮ್ಮ ಮನೆಯಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ನಮ್ಮ ಮಕ್ಕಳು ನಗ್ನಗ್ತಾ ಇದ್ರೆ ಮನಸ್ಸು ಎಷ್ಟು ಹಗುರ ಆಗುತ್ತೆ. ನಮ್ಮ ಮನೆಗೆ ಅಂಟಿರೋ ಕಂಟಕ ಆದಷ್ಟು ಬೇಗ ದೂರ ಆಗಿ ಜೀವನ ಪೂರ್ತಿ ಎಲ್ಲರೂ ನಗ್ನಾಗ್ತಾ ಇರಬೇಕು, ಅದೇ ನನ್ನ ಆಸೆ. ಆಗತ್ತೆ ಮಾಧವ್ ಅವರೇ, ನೀವು ಅಂದ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ಆಗತ್ತೆ. ಮಕ್ಕಳ ನಗು ನೋಡಿ ನಾವು ನಗುವಂಥ ಕಾಲ ಹತ್ರ ಬರುತ್ತೆ.